ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್. ಆತ್ಮೀಯ ಶಿಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬ್ರಿಡ್ಜ್ ಕೋರ್ಸ್ 2026 ಮತ್ತು 27ಗೆ ಸಂಬಂಧಪಟ್ಟಂತೆ DSCRTನಿಂದ 8th, 9th, 10th ತರಗತಿಗಳಿಗೆ ಯಾವ ರೀತಿಯಾಗಿ ಬ್ರಿಡ್ಜ್ ಕೋರ್ಸ್ ಮಾಡಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸು ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಆಧಾರದ ಮೇಲೆ ಈ ವರ್ಷದ ಸೇತುಬಂಧ ಇದೆ. ಸೇತುಬಂಧದಲ್ಲಿ ಯಾವುದೇ ರೀತಿಯಾದಂಥ ವಿಶೇಷ ಪರಿಷ್ಕರಣೆ ಇಲ್ಲ. ಈ ಮುಂಚೆ ನಾವು ಕೇವಲ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಫಂಡಮೆಂಟಲ್ ಲರ್ನಿಂಗ್ ಔಟ್ಕಮ್ಸು, ಫಂಡಮೆಂಟಲ್ ಕಾಂಪಿಟೆನ್ಸೀಸ್ ಆಧಾರದ ಮೇಲೆ ನಾವು ಬ್ರಿಡ್ಜ್ ಕೋರ್ಸ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ FLN ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಸಮ್ಮಿಳಿತ ಮಾಡಿ ಬ್ರಿಡ್ಜ್ ಕೋರ್ಸ್ ಮಾಡಿಬಿಟ್ಟು ಅದರ ಆಧಾರದ ಮೇಲೆ ಈ ನಿರಂತರ ಪರಿಹಾರ ಬೋಧನೆ ಏನು ರೆಮಿಡಿಯಲ್ ಟೀಚಿಂಗ್ ನಾವು ಕಳೆದ ವರ್ಷ FLN ಅಂತ ಪ್ರತ್ಯೇಕ ಏನು ಮಾಡ್ತಾಯಿದ್ವಿ, ಅದು ಈ ವರ್ಷ ಈ FLN ಮತ್ತು ಬ್ರಿಡ್ಜ್ ಕೋರ್ಸ್ ಎರಡನ್ನು ಸೇರಿಸಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಆದ್ಮೇಲೆ ನಾವು 2006ರಿಂದ ಬ್ರಿಡ್ಜ್ ಕೋರ್ಸನ್ನು ಮಾಡ್ತಾ ಬಂದಿದ್ದೇವೆ. SAP ಅಂತ ಮಾಡಿದ್ದೇವೆ. SAPನಲ್ಲಿ ಸ್ಕೂಲ್ ಅಕಾಡೆಮಿಕ್ ಪ್ಲ್ಯಾನ್, ಶಾಲಾ ಶೈಕ್ಷಣಿಕ ಯೋಜನೆ ಅಂತ ಮಾಡಿದ್ವಿ. ಅಲ್ಲಿಯೂ ಕೂಡ ನಮೂನೆಗಳಿದ್ವಿ. 4A, 4B, 5A, 5B ನಮೂನೆಗಳನ್ನು ನಾವು ಅಲ್ಲಿಯೂ ತುಂಬ್ತಾ ಇದ್ವಿ. ಈ ಸಾರಿ ಕೂಡ 4A, 4B, 5A, 5B ಅಂತಕ್ಕಂಥ ಅನೆಕ್ಸರ್ಸು ಇವೆ. ನಮಗೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ 4B ಮತ್ತು 5B ಅನೆಕ್ಸರ್ಗಳಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ತುಂಬಬೇಕಾಗ್ತದೆ. ಹಾಗಾದರೆ ಏನು ಬದಲಾವಣೆಯಾಗಿದೆ? ಏನೂ ಇಲ್ಲ. ಫಂಡಮೆಂಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂತಹ ಲರ್ನಿಂಗ್ ಔಟ್ಕಮ್ಸ್ಗಳು ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ, ಒಟ್ಟು 10 ಅಂಕಗಳಿಗೆ ನಾವು ದಾಖಲೀಕರಣ ಮಾಡಬೇಕಾಗಿದೆ. 10 ಅಂಕಗಳಿಗೆ ಸಂಬಂಧಪಟ್ಟಂತೆ 4 ಫಂಡಮೆಂಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂಥ ಲರ್ನಿಂಗ್ ಔಟ್ಕಮ್ಸ್ಗಳ ಮೇಲೆ ಪ್ರಶ್ನೆಗಳನ್ನು ತೆಗಿಬೇಕು. ಇನ್ನು 6 ಪ್ರಶ್ನೆಗಳು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳು, ಅಪೇಕ್ಷಿತ ಕಲಿಕಾ ಫಲಗಳು ಅಂತಂದರೆ, ಈಗ ಮಗು 8ನೇ ತರಗತಿಗೆ ಬಂದಿದೆ ಅಂತಂದರೆ 2ನೇ ತರಗತಿಯಲ್ಲಿರ್ತಕ್ಕಂತಹ ವಿಷಯದ ಆಧಾರಿತವಾಗಿರ್ತಕ್ಕಂತಹ ಫಂಡಮೆಂಟಲ್ ಕಾಂಪಿಟೆನ್ಸಿ ಬೇಸ್ಡ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಮೇಲೆ ನಾವು ಪ್ರಶ್ನೆಯನ್ನು ತೆಗಿಬೇಕು. ಈಗಾಗಲೇ DSCRTನಿಂದ ಪ್ರತಿ ತರಗತಿಗಳಿಗೂ ಅವರೇ FLN ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ಆಧರಿಸಿ 40% FLNಗೆ ಸಂಬಂಧಪಟ್ಟಂತೆ ಮತ್ತು 60% ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಕ್ವಶನ್ಸ್ಗಳನ್ನು ತೆಗೆದುಬಿಟ್ಟು ಪ್ರೀ ಟೆಸ್ಟ್ ಮಾಡಬೇಕು. ಇನ್ನು ಪ್ರೀ ಟೆಸ್ಟ್ನಲ್ಲಿ 10 ಅಂಕಗಳಿಗೆ ನಾವು ಪ್ರಶ್ನೆಯನ್ನು ತೆಗಿಬೇಕಾಗ್ತದೆ. ಆ 10 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಅಸೆಸ್ಮೆಂಟ್ ಹೇಗಿರುತ್ತೆ ಅಂತಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ಅಂಕ ಕೊಡೋ ವ್ಯವಸ್ಥೆ ಇಲ್ಲ. ಇಲ್ಲಿ ನಾವು ಮಕ್ಕಳಿಗೆ A ಮತ್ತು B ಅಂತ ಗ್ರೇಡೇಷನ್ ಮಾಡಬೇಕು. ಹಾಗಾದರೆ A ಅಂತ ಯಾರಿಗೆ ಮಾಡಬೇಕು? ಅಲ್ಲಿರ್ತಕ್ಕಂಥ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಕೊಟ್ಟಿರ್ತಕ್ಕಂತಹ ಮಗುವನ್ನು A ಅಂತ ಪರಿಗಣಿಸಬೇಕು. ಒಂದು ವೇಳೆ ತಪ್ಪಾದಂಥ ಉತ್ತರ, ಅಪೂರ್ಣ ಉತ್ತರ, ದೋಷಪೂರಿತ ಉತ್ತರ ಇತ್ತಂದರೆ ನಾವು ಅಲ್ಲಿ B ಅಂತ ಪರಿಗಣಿಸಬೇಕು. ಹಾಗಾದರೆ ಒಟ್ಟು 10 ಕಲಿಕಾಂಶಗಳ ಆಧಾರದ ಮೇಲೆ ಏನು 10 ಪ್ರಶ್ನೆಗಳನ್ನು ತೆಗೆದಿರ್ತೀವಿ, ಪೂರ್ವ ಪರೀಕ್ಷೆಯಲ್ಲಿ 10 ಪ್ರಶ್ನೆಗಳಿಗೂ A ಗ್ರೇಡ್ ಪಡೆದಂಥ ವಿದ್ಯಾರ್ಥಿ ಏನಾಗ್ತಾನೆಪ್ಪ ಅಂತಂದ್ರೆ, ಆತ ನಮ್ಮ ಅಲ್ಲಿ 4B ಅಂತ ಏನದಲ್ಲ, ಅಲ್ಲಿ A ಮತ್ತು B ಮಕ್ಕಳ ಗ್ರೇಡ್ಗಳನ್ನು ನಾವು ನಮೂದಿಸಬೇಕಾಗ್ತದೆ. A ಪಡೆದುಕೊಂಡ ವಿದ್ಯಾರ್ಥಿಗಳು ಮತ್ತು B ಪಡೆದುಕೊಂಡಂಥ ವಿದ್ಯಾರ್ಥಿಗಳು. ಸೊ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ 9 Aಗಳನ್ನು ಪಡೆದುಕೊಂಡು ಒಂದು ಕಲಿಕಾಂಶದಲ್ಲಿ ಮಾತ್ರ B ಅಂತ ಪಡೆದರೂ ಕೂಡ ಆ ಮಗುವನ್ನು ನಾವು B ಗ್ರೇಡ್ನಲ್ಲಿ ನಮೂದಿಸಬೇಕಾಗ್ತದೆ. ಇದನ್ನು ನಾವು ಗಮನಿಸಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಅಂಕ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸೊ ಇವಾಗ ನಾವು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಾಲ್ಕು FLN ಲರ್ನಿಂಗ್ ಔಟ್ಕಮ್ಸು ಮತ್ತು 6 ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಮೇಲೆ ನಾವಿಲ್ಲಿ ಪ್ರಶ್ನೆಗಳನ್ನು ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ 8th ಸಂಬಂಧಪಟ್ಟಂತೆ FLಗೆ ಸಂಬಂಧಪಟ್ಟಂಥ ಫಂಡಮೆಂಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂಥ ಫಸ್ಟ್ ಲರ್ನಿಂಗ್ ಔಟ್ಕಮ್ ಏನದ ನೋಡ್ರಿ, ರೀಡ್ಸ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಎ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಸಿಂಪಲ್ ಸೆಂಟೆನ್ಸಸ್ಗಳನ್ನು ಅಥವಾ ಶಾರ್ಟ್ ಪ್ಯಾರಾಗ್ರಾಫ್ಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಮಕ್ಕಳು. ಈ 7th ತನಕ ಈಗ ಮಕ್ಕಳು ಇಂಗ್ಲೀಷನ್ನು ಕಲ್ತಿರ್ತಾರೆ ಅಂತಂದರೆ ಅವರಿಗೆ ಸೆಂಟೆನ್ಸಸ್ಗಳನ್ನು ಕಾಂಪ್ರೆಂಡ್ ಮಾಡ್ತಕ್ಕಂತಹ ಸಾಮರ್ಥ್ಯ ಬಂದಿದೆ ಇಲ್ಲ ಅನ್ನೋದನ್ನು ನೋಡುವ ಸಲುವಾಗಿ ಈ ಒಂದು
ಫಂಡಮೆಂಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಬೇಸಿಕ್ ಆಗಿರ್ತಕ್ಕಂಥ ಒಂದು ಲರ್ನಿಂಗ್ ಔಟ್ಕಮ್. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ಮಾಡೆಲ್ ಆಗಿ ತೆಗೆದುಕೊಂಡಿದ್ದೀವಿ. ಆ್ಯನ್ ಆ್ಯಪಲ್ ಈಸ್ ಎ ಫ್ರೂಟ್, ಇಟ್ ಈಸ್ ರೆಡ್ ಇನ್ ಕಲರ್. ಈ ಎರಡು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಮಾಡಿದ್ದೀವಿ. ದ ಕಲರ್ ಆಫ್ ಆ್ಯನ್ ಆ್ಯಪಲ್ ಈಸ್ ಅಂತಂದರೆ ಇಲ್ಲಿ ಮಗುವಿನ ಕಾಂಪ್ರೆನ್ಷನನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ. ಈ ವಾಕ್ಯಗಳನ್ನು ಮಗು ಅರ್ಥ ಮಾಡಿಕೊಂಡಿದೆಯೋ ಇಲ್ಲೋ ಅನ್ನೋದು. ಆ್ಯಪಲ್ ಈಸ್ ಅ ಫ್ರೂಟ್, ಇಟ್ ಈಸ್ ರೆಡ್ ಇನ್ ಕಲರ್. ಸೊ ದ ಕ್ವಶನ್ ಈಸ್ ದ ಕಲರ್ ಆಫ್ ಆ್ಯನ್ ಆ್ಯಪಲ್ ಈಸ್ ಅಂದರೆ ಆ್ಯಪಲ್ನ ಬಣ್ಣ ಯಾವುದು ಅನ್ನೋದನ್ನು ಮಗು ಈ ವಾಕ್ಯಗಳನ್ನು ಓದಿ ಅರ್ಥೈಸಿಕೊಂಡು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬ್ತಾನೆ. ಏನಂತ ತುಂಬ್ತಾನೆ? ದ ಕಲರ್ ಆಫ್ ಆ್ಯನ್ ಆ್ಯಪಲ್ ಈಸ್ ರೆಡ್ ಅಂತ ತುಂಬ್ತಾನೆ. ಓಕೆ, ದಿಸ್ ಈಸ್ ಅಬೌಟ್ ಫಸ್ಟ್. ಇದೇ ಪ್ರಶ್ನೆ ಅಂತ ಏನಲ್ಲ, ನೀವು ಯಾವುದೇ ಮಗುವಿಗೆ ಅರ್ಥ ಆಗ್ತಕ್ಕಂತಹ ಸಿಂಪಲ್ ಸೆಂಟೆನ್ಸಸ್ಗಳನ್ನು ಅಥವಾ 2 or 3 ಸೆಂಟೆನ್ಸಸ್ ಒಳಗೊಂಡಂತಹ ಶಾರ್ಟ್ ಪ್ಯಾರಾಗ್ರಾಫ್ಸ್ಗಳನ್ನು ಮಕ್ಕಳಿಗೆ ಕೊಟ್ಟು ಅದರ ಕೆಳಗಡೆ ಆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ನೀವು ಇಲ್ಲಿ ಕೊಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಲರ್ನಿಂಗ್ ಔಟ್ಕಮ್ ನೋಡೋದಾದರೆ ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್ ಹೂ, ವಾಟ್, ವೇರ್ ಮತ್ತು ವೈ. ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಫ್ರೇಮಿಂಗ್ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಜಸ್ಟ್ ಸಿಂಪಲ್ ಆಗಿರ್ತಕ್ಕಂತಹ ಕ್ವಶನ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. 4 ಕ್ವಶನ್ ವರ್ಡ್ಸ್ಗಳು ಹೂ, ವಾಟ್, ವೇರ್, ವೈಗೆ ಸಂಬಂಧಪಟ್ಟಂಥ 4 ಕ್ವಶನ್ ವರ್ಡ್ಸ್ಗಳ ಆಧಾರದ ಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಮಕ್ಕಳು ಆನ್ಸರ್ ಮಾಡಬೇಕು. ಅವರೇ ಪ್ರಶ್ನೆ ಮಾಡಬೇಕಂತಲ್ಲ, ಅವರು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಅಂತಂದರೆ ಈ ಒಂದು ಕಂಟೆಕ್ಸ್ಟ್ನಲ್ಲಿ ಬರ್ತಕ್ಕಂಥ ಕ್ವಶನ್ ವರ್ಡ್ ಯಾವುದು ಅನ್ನೋದನ್ನು ಮಗು ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ದ ಕ್ವಶನ್ ಈಸ್ ಚೂಸ್ ದ ಕರೆಕ್ಟ್ ಕ್ವಶನ್ ವರ್ಡ್. ಅಂದರೆ ಈ ಒಂದು ಬಿಟ್ಟ ಸ್ಥಳದಲ್ಲಿ ಯಾವ ಕ್ವಶನ್ ವರ್ಡ್ ಬರುತ್ತೆ, ಯಾವ WH ವರ್ಡ್ ಬರುತ್ತೆ ಅನ್ನೋದು ಮಗುವಿಗೆ ಅರ್ಥ ಆದರೆ ಸಾಕು. ನೋಡಿ, ಈಗ ಎಕ್ಸಾಂಪಲ್ ಡ್ಯಾಶ್ ಡು ಯು ಲಿವ್, ಡ್ಯಾಶ್ ಡು ಯು ಲಿವ್, ಡ್ಯಾಶ್ ಡು ಯು ಲಿವ್ ಎಲ್ಲಿ ವಾಸಿಸುತ್ತಿ, ಎಲ್ಲಿ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಫೇರ್ ಅಂತಕ್ಕಂಥ ಕ್ವಶನ್ ವರ್ಡ್ ಬರುತ್ತೆ. ಓಕೆ, ಇದಕ್ಕೆ ಹೂಗೆ ಸಂಬಂಧಪಟ್ಟಂತೆ ಹೂ ಆರ್ ಯು, ವಾಟ್ ಈಸ್ ಯುವರ್ ಫಾದರ್, ವೈ ಆರ್ ಯು ಕ್ರೈಂಗ್, ಇಂಥ ಸಿಂಪಲ್ ಸೆಂಟೆನ್ಸ್ಗಳಲ್ಲಿ ಬರ್ತಕ್ಕಂತಹ WH ವರ್ಡ್ಗಳನ್ನು ಮಗು ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಈ ಒಂದು ಲರ್ನಿಂಗ್ ಔಟ್ಕಮ್ದಲ್ಲಿ ನಾವು ನೋಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಲರ್ನಿಂಗ್ ಔಟ್ಕಮ್. ನೆಕ್ಸ್ಟ್ 3ನೇ ಲರ್ನಿಂಗ್ ಔಟ್ಕಮ್ಸ್ಗೆ ಬಂದು ರೈಟ್ ಸಿಂಪಲ್ ಸೆಂಟೆನ್ಸಸ್ ಇಂಡಿಪೆಂಡೆಂಟ್ಲಿ ಇನ್ 3 to 5 ಸೆಂಟೆನ್ಸಸ್. ನೋಡಿ, ಇವಾಗ 7ನೇ ತರಗತಿವರೆಗೆ ಮಗು ಓದಿ ಈಗ 8ನೇ ತರಗತಿಗೆ ಬರ್ತಾ ಇದೆ ಅಂತಂದರೆ ಮಗುವಿಗೆ ವಾಕ್ಯ ರಚನೆಯ ಸಾಮರ್ಥ್ಯ ಬಂದಿರುತ್ತೆ. ಇವಾಗ ಮಗು ವಾಕ್ಯ ರಚನೆ ಮಾಡಬೇಕು ಅಂತಂದರೆ ಮಗುವಿಗೆ ಟೆನ್ಸಸ್ಗಳ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ನಾವು ಇಂಗ್ಲೀಷನ್ನು ಹೇಳಬೇಕಾದ್ರೆ ಬೇಸಿಕ್ಕಾಗಿ ಟೆನ್ಸಸ್ಗಳ ಬಗ್ಗೆ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚಸ್ಗಳ ಬಗ್ಗೆ ಹೇಳಿರ್ತೀವಿ. ಸೊ ಇಲ್ಲಿ ಸಿಂಪಲ್ ಸೆಂಟೆನ್ಸಸ್ ಅಂತಂದರೆ ಅದು ಸಿಂಪಲ್ ಪ್ರೆಸೆಂಟ್ ಆಗಿರ್ಬೋದು, ಸಿಂಪಲ್ ಪಾಸ್ಟ್ ಆಗಿರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಯಸ್ಸು, ಪಾಸ್ಟ್ ಕಂಟಿನ್ಯೂಯಸ್, ಈ ರೀತಿಯಾದಂತಹ ವಾಕ್ಯಗಳನ್ನು ಮಗು ಗುರುತಿಸಬೇಕು. ಓಕೆ, ಅದಕ್ಕಿಂತ ಮೊದಲು ಮಗುವಿಗೆ ಸೆಂಟೆನ್ಸ್ ಬಗ್ಗೆ ಗೊತ್ತಿರಬೇಕು. ಸೆಂಟೆನ್ಸ್ ಅಂತಂದರೆ ಏನು, ಒಂದು ವಾಕ್ಯವನ್ನು ಮಾಡಬೇಕಾದ್ರೆ ಏನೇನು ಕಾಂಪೊನೆಂಟ್ಸ್ ಬೇಕು, ಅಲ್ಲಿ ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಆಬ್ಜೆಕ್ಟ್ ಇರಬೇಕು ಅಂತಕ್ಕಂಥ ಜ್ಞಾನ ಮಗುವಿಗೆ ಬಂದಿರ್ತದೆ. ಸೊ ಈ ಕಂಟೆಕ್ಸ್ಟಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ 4 ವಾಕ್ಯಗಳನ್ನು ಕೊಡಲಾಗಿದೆ. ಗ್ರಾಮ್ಯಾಟಿಕಲಿ ಕರೆಕ್ಟ್ ಇರತಕ್ಕಂತಹ ಒಂದು ಸೆಂಟೆನ್ಸನ್ನು ಮಗು ಐಡೆಂಟಿಫೈ ಮಾಡಬೇಕು. ಸೊ ಇವಾಗ ಮಗುವಿಗೆ ಗೊತ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಂದರೆ ಸಬ್ಜೆಕ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಮೇನ್ ವರ್ಬ್ ಬಂದರೆ, ಇಫ್ ದ ವರ್ಬ್ ಈಸ್ ಇನ್ V1 ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಫ್ ದ ವರ್ಬ್ ಫಾರ್ಮ್ ಈಸ್ V2 ಇಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋದು ಮಗುವಿಗೆ ಆಲ್ರೆಡಿ ಗೊತ್ತಿರ್ತದೆ. ಸೊ ಕಂಟಿನ್ಯೂಯಸ್ಗೆ ಬಂದಾಗ ಸಬ್ಜೆಕ್ಟು ಮತ್ತು ವರ್ಬ್ಗಳ ನಡುವೆ ಹೆಲ್ಪಿಂಗ್ ವರ್ಬ್ಸ್ ಬಂದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ಈಟ್ ಇದ್ದರೆ ಈಟಿಂಗ್ ಆಗ್ತದೆ, ರೈಟ್ ಇದ್ದರೆ ರೈಟಿಂಗ್ ಆಗ್ತದೆ ಅಂತಕ್ಕಂಥದ್ದು ಮಗುವಿಗೆ ಗೊತ್ತಿರ್ತದೆ. ಸೊ ಇಫ್ ದ ಹೆಲ್ಪಿಂಗ್ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಆ್ಯಂಡ್ ಇಫ್ ದ ಹೆಲ್ಪಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್ ಇಟ್ ಈಸ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನೋದು ಮಗುವಿಗೆ ಗೊತ್ತಿರ್ತದೆ. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂಥ 3rd ಪರ್ಸನ್ ಸಿಂಗ್ಯುಲರ್ನಲ್ಲಿ ಅಲ್ಲಿ ಸಬ್ಜೆಕ್ಟ್ ಮುಂದೆ ಯಾವುದೇ ವರ್ಬ್ ಬಂದರೆ ಅದಕ್ಕೆ ಎಸ್ ಅಥವಾ ES ಆ್ಯಡ್ ಆಗ್ತದೆ ಅಂತಕ್ಕಂತಹ ಬೇಸಿಕ್ ಕಾನ್ಸೆಪ್ಟ್ ಮಗುವಿಗೆ ಗೊತ್ತಿರೋದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ವಾಕ್ಯಗಳಲ್ಲಿ ಕರೆಕ್ಟ್ ಇರತಕ್ಕಂತಹ ಗ್ರಾಮ್ಯಾಟಿಕಲಿ ಸ್ಟ್ರಕ್ಚರ್ಗಳು ಸರಿಯಾಗಿರ್ತಕ್ಕಂಥ ವಾಕ್ಯ ಯಾವುದು? ಐ ಆಮ್ ಈಟ್ ಬನಾನಾ ಸರಿ ಇಲ್ಲ ಅನ್ನೋದು ಮಗುವಿಗೆ ಗೊತ್ತಾಗ್ತದೆ. ಐ ಈಟಿಂಗ್ ಬನಾನಾ ಕಂಟಿನ್ಯೂಯಸ್ ಟೆನ್ಸಲ್ಲಿ ಸಬ್ಜೆಕ್ಟು ಮತ್ತು ಮೇನ್ ವರ್ಬ್ ನಡುವೆ ಹೆಲ್ಪಿಂಗ್ ವರ್ಬ್ ಬರಬೇಕು ಅನ್ನೋದು ರೂಲ್ ಗೊತ್ತಿರ್ತದೆ ಮಗುವಿಗೆ. ಹೀಗಾಗಿ ಇದು ಕೂಡ ತಪ್ಪು. ಐ ಆಮ್ ಈಟಿಂಗ್ ಬನಾನಾ ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್ ಅನ್ನೋದು ಮಗು ಗೊತ್ತಾಗ್ತದೆ. ಯಾಕಪ್ಪ ಅಂತಂದರೆ ಇಲ್ಲಿ ಸಬ್ಜೆಕ್ಟು ಮತ್ತು ವರ್ಬ್ ನಡುವೆ ಆ್ಯಮ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ಈಟದ್ದು ಏನಾಯ್ತಪ್ಪ ಅಂತಂದರೆ ಈಟಿಂಗ್ ಅಂತಂದ್ರೆ ಮುಂದುವರೆದ ವರ್ತಮಾನ ಕಾಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನೋದನ್ನು ಮಗು ತಿಳ್ಕೊಂಡಿರ್ತಾನೆ. ಸೊ
ಇಲ್ಲಿ ಹಾಕ್ತಾನೆ. ಇನ್ನು ನಾಲ್ಕನೇ ಡಿ ಆಪ್ಷನನ್ನು ನಾವು ನೋಡಿದಾಗ ಐ ಈಟ್ಸ್ ಬನಾನಾ ಅಂತಕ್ಕಂಥದ್ದು. ಇದು ತಪ್ಪಾಗ್ತದೆ. ಈಟ್ಸ್ ಯಾವಾಗ ಬರ್ತದೆ? ಸಬ್ಜೆಕ್ಟ್ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಹಿ ಸಿ ಈಟ್ ಇದ್ದಾಗ ಮಾತ್ರ ಎಸ್ ಆ್ಯಡ್ ಆಗ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಂತ ಮಗುವಿಗೆ ಗೊತ್ತಿರ್ತದೆ. ಸೊ ಈ ಸಾಮರ್ಥ್ಯ ಕೂಡ ಮಕ್ಕಳಿಗೆ ಬಂದಿರ್ತದೆ. ಸೊ ದಿಸ್ ಇಸ್ ದ ಥರ್ಡ್ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್. ಇನ್ನು 4ನೇ FL ನೋಡೋದಾದರೆ ಯೂಸ್ ಇಂಗ್ಲೀಷ್ ಫಾರ್ ಎವ್ರಿಡೇ ಕಮ್ಯುನಿಕೇಷನ್, ಇಂಟ್ರೊಡಕ್ಷನ್, ನೀಡ್ಸ್, ಬೇಸಿಕ್ ಎಕ್ಸ್ಪ್ರೆಷನ್ಸ್. ಇದಂತೂ ಬಿಗಿನಿಂಗಲ್ಲೇ ಇವತ್ತು ನಾವು ಬಿಗಿನಿಂಗ್ ಫ್ರಮ್ ಕ್ಲಾಸ್ 1 ಇಟ್ ಸೆಲ್ಫ್ ಬಿಗಿನರ್ಸ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಕೆಲವೊಂದು ಕನ್ವರ್ಜೇಷನ್ಸ್ಗಳನ್ನು, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಸೆಂಟೆನ್ಸಸ್ಗಳನ್ನು ವಿತ್ ಪಿಕ್ಚರ್ಸ್ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ವಿಚ್ ಎಕ್ಸ್ಪ್ರೆಷನ್ ಈಸ್ ಯೂಸ್ಡ್ ಫಾರ್ ಇಂಟ್ರೊಡಕ್ಷನ್. ಸೊ ಈಗ ನಾವು ನಮ್ಮನ್ನು ಬೇರೆಯವರಿಗೆ ಪರಿಚಯ ಮಾಡ್ಕೋಬೇಕಾಗಿದೆ. ಆವಾಗ ಯಾವುದು ಎಕ್ಸ್ಪ್ರೆಷನನ್ನು ಇಲ್ಲಿ ಬಳಸ್ತೀವಿ? ಸೊ ಈಗ ಗುಡ್ ನೈಟ್ ಅಂತಕ್ಕಂಥದ್ದು, ಇದು ರಾತ್ರಿ ಯಾರಿಗಾದರೂ ನಾವು ಭೇಟಿಯಾಗಿ ಹೋಗ್ತಾ ಇರಬೇಕಾದ್ರೆ ಗುಡ್ ನೈಟ್ ಅಂತ ಬಳಸ್ತೀವಿ. ಥ್ಯಾಂಕ್ ಯು, ಯಾರಾದರೂ ನಮಗೆ ಸಹಾಯ ಮಾಡಿದರೆ ಥ್ಯಾಂಕ್ ಯು. ಸಾರಿ, ತಪ್ಪಾದರೆ ಸಾರಿ. ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಾಗ ಐ ಆಮ್ ಅಮೋಘ್ ವರ್ಷ ಅಂತಕ್ಕಂಥದ್ದು, ಹಲೋ, ನೈಸ್ ಟು ಮೀಟ್ ಯು ಅಂತ ಕನ್ವರ್ಜೇಷನ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಐ ಆಮ್ ಅಮೋಘ್ ವರ್ಷ. ಸೊ ದಿಸ್ ಈಸ್ ದ 4th ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮು. ಈ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು. ಇದೇ ಎಕ್ಸಾಂಪಲ್ ಕೊಡಬೇಕಂತಿಲ್ಲ. ಆಮೇಲೆ ನೀಡ್ಸ್ಗಳ ಬಗ್ಗೆ, ಆಮೇಲೆ ಬೇಸಿಕ್ ಎಕ್ಸ್ಪ್ರೆಷನ್ಸು, ಇದು ಈ ಒಂದು ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂಥ ಈ ಎಕ್ಸಾಂಪಲ್ಗಳನ್ನು ನಾವು ಬಳಕೆ ಮಾಡ್ಬೋದು. ಇಷ್ಟು 1 ರಿಂದ 4 ಏನಪ್ಪ ಅಂತಂದ್ರೆ ಫಂಡಮೆಂಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂಥ ಲರ್ನಿಂಗ್ ಔಟ್ಕಮ್ಸ್ ಅದು. ಇನ್ನು 5 ರಿಂದ 10ಕ್ಕೆ ಸಂಬಂಧಪಟ್ಟಂತೆ ಇದು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಫ್ರಮ್ ಕ್ಲಾಸ್ 7. 7ನೇ ತರಗತಿಯಲ್ಲಿ ಮಕ್ಕಳಿಗೆ ಅಪೇಕ್ಷಿತ ಕಲಿಕೆಯನ್ನು ಎಷ್ಟರ ಮಟ್ಟಿಗೆ ಗಳಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಇವಾಗ ಬಂದುಬಿಟ್ಟು 5th ಲರ್ನಿಂಗ್ ಔಟ್ಕಮ್ ಬಂದುಬಿಟ್ಟು ರೀಡ್ಸ್ ಅಲೌಡ್ ಪ್ಯಾಸೇಜಸ್ ಆ್ಯಂಡ್ ಸ್ಟೋರೀಸ್ ಆ್ಯಂಡ್ ರಿಸೈಟ್ಸ್ ಪೋಯಮ್ಸ್, ಅಪ್ರೋಪ್ರಿಯೇಟ್ ಪಾಸ್, ಇಂಟೋನೇಷನ್ ಆ್ಯಂಡ್ ಪ್ರೊನೌನ್ಸಿಯೇಷನ್ಗೆ ಸಂಬಂಧಪಟ್ಟಂತೆ ಮಕ್ಕಳು ಎಷ್ಟರ ಮಟ್ಟಿಗೆ ಅವುಗಳನ್ನು ಓದ್ತಾರೆ, ರಾಗಬದ್ಧವಾಗಿ ಹಾಡ್ತಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಟೋನೇಷನು, ಪಾಸು, ಪ್ರೊನೌನ್ಸಿಯೇಷನ್ಗಳನ್ನು ಸರಿಯಾಗಿ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ನಾವು ಟೆಸ್ಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ರೀಡ್ ಅಲೌಡ್ ಕರೆಕ್ಟ್ಲಿ ಅಂತಕ್ಕಂಥದ್ದು ಒಂದು ಕ್ವಶನನ್ನು ನಾವು ಕೊಟ್ಟಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇಲ್ಲಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಅನ್ನೋದು ವಿಚ್ ಎಕ್ಸ್ಪ್ರೆಷನ್ ಶುಡ್ ಬಿ ಯೂಸ್ಡ್. ಇಲ್ಲಿ ಯಾವ ಎಕ್ಸ್ಪ್ರೆಷನನ್ನು ಬಳಕೆ ಮಾಡಿದೆ? ಈಗ ನಮ್ಗೆ ಗೊತ್ತಿದೆ ಎಕ್ಸ್ಪ್ರೆಷನ್ಸ್ಗಳು ಆ್ಯಂಗರು, ವಿಸ್ಪರು ಇರ್ತವೆ. ಸೊ ಇಲ್ಲಿ 1ನೇದು ಸ್ಯಾಡ್ ವಾಯ್ಸ್ ಅಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತರಲ್ಲಿ ಸ್ಯಾಡ್ ವಾಯ್ಸು ಇಲ್ಲ, ಆ್ಯಂಗ್ರಿ ವಾಯ್ಸು ಇಲ್ಲ. ಸೊ ಇಲ್ಲಿ ಯಾವ ವಾಯ್ಸ್ ಇದೆ ಅಂತಂದರೆ ಚೀರ್ಫುಲ್ ಆಗಿರ್ತಕ್ಕಂಥ ವಾಯ್ಸ್ ಇದೆ. ಸ್ಲೋ ವಿಸ್ಪರು, ಪಿಸುಧನಿನೂ ಕೂಡ ಇಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ, ಚೀರ್ಫುಲ್ ವಾಯ್ಸ್. ಸೊ ಇದನ್ನು ಮಗು ಏನು ಮಾಡ್ಕೋಬೇಕು? ಅರ್ಥ ಮಾಡ್ಕೊಳ್ಬೇಕು. ಏನು ಈ ಒಂದು ಎಕ್ಸ್ಪ್ರೆಷನ್ನಲ್ಲಿ ಏನು ಎಕ್ಸ್ಪ್ರೆಷನ್ ಅದ ಈ ವಾಕ್ಯದಲ್ಲಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಮಗು ಆನ್ಸರ್ ಮಾಡಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ 6th ಒನ್ ಬಂದುಬಿಟ್ಟು ಎಂಗೇಜ್ ಇನ್ ಕನ್ವರ್ಸೇಷನ್ ಇನ್ ಇಂಗ್ಲೀಷ್ ವಿತ್ ಫ್ಯಾಮಿಲಿ, ಫ್ರೆಂಡ್ಸ್, ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವೊಕ್ಯಾಬ್ಯುಲರಿ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಇಲ್ಲಿ ಕನ್ವರ್ಸೇಷನ್ಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಫ್ಯಾಮಿಲಿನೂ, ಫ್ರೆಂಡ್ಸು, ಡಿಫ್ರೆಂಟ್ ಪ್ರೊಫೆಷನ್ ಮಾಡ್ತಕ್ಕಂಥ ಜನ ಅಪ್ರೋಪ್ರಿಯೇಟ್ ವೊಕ್ಯಾಬ್ಯುಲರಿ ಮತ್ತು ಎಕ್ಸ್ಪ್ರೆಷನನ್ನು ಬಳಸ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಸೆಂಟೆನ್ಸಸ್ಗಳನ್ನು ಮಾಡಬೇಕಾಗ್ತದೆ. ವಿಚ್ ಸೆಂಟೆನ್ಸ್ ಈಸ್ ಯೂಸ್ಡ್ ಇನ್ ಕನ್ವರ್ಜೇಷನ್. ಈಗ ಸಂಭಾಷಣೆಯಲ್ಲಿ ಬಳಸ್ತಕ್ಕಂಥ ವಾಕ್ಯ ಯಾವುದು? ಹೌ ಆರ್ ಯು ಅಂತಕ್ಕಂಥದ್ದು. ನೆಕ್ಸ್ಟ್ ಬಿ ಬಂದುಬಿಟ್ಟು ಟೇಬಲ್ ಈಸ್ ಬ್ಲೂ, ಮ್ಯಾಂಗೋ ಈಸ್ ಸ್ವೀಟ್, ಕ್ಯಾಟ್ ಈಸ್ ಸ್ಲೀಪಿಂಗ್. ನೋ, ಇಲ್ಲಿ ನಾವು ಕನ್ವರ್ಜೇಷನ್ನಲ್ಲಿ ಹಲೋ, ನೈಸ್ ಟು ಮೀಟ್ ಯು, ಹೌ ಆರ್ ಯು ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಕನ್ವರ್ಜೇಷನಲ್ಲಿ ಬಳಸ್ತಕ್ಕಂತಹ ಒಂದು ಸೆಂಟೆನ್ಸ್ ಫಾರ್ಮ್. ಇಂಟ್ರಾಗೇಟಿವ್ ಇರೋದ್ರಿಂದ ಅಲ್ಲಿ ನಾವು ಮಗು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಈಗ 7th ಬಂದುಬಿಟ್ಟು ಥಿಂಕ್ಸ್ ಕ್ರಿಟಿಕಲಿ, ವಿಮರ್ಶಾತ್ಮಕ ಚಿಂತನೆಗೆ ಸಂಬಂಧಪಟ್ಟಂತೆ ಆ್ಯಂಡ್ ರೆಸ್ಪಾನ್ಸ್ ಟು ಕ್ವಶನ್ಸ್ ಬೇಸ್ಡ್ ಆನ್ ಟೆಕ್ಸ್ಟ್, ಇವೆಂಟ್ಸ್, ಕ್ಯಾರೆಕ್ಟರ್ಸ್, ಐಡಿಯಾಸ್, ಥೀಮ್ಸ್ ಯೂಸಿಂಗ್ ಲಾಜಿಕಲ್ ಲೀಸ್ನಿಂಗ್. ಇಲ್ಲಿ ತಾರ್ಕಿಕವಾಗಿ ಮಗು ವಿಮರ್ಶಾತ್ಮಕವಾಗಿ ಅರ್ಥೈಸಿಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಉತ್ತರವನ್ನು ಕೊಡಬೇಕಾಗ್ತದೆ. ಚೂಸ್ ಸೂಟೇಬಲ್ ಆನ್ಸರ್. ಇಟ್ ಈಸ್ ರೇನಿಂಗ್ ಔಟ್ಸೈಡ್. ನೋಡಿ, ಇಲ್ಲಿ ಮಗುವಿಗೆ ಲಾಜಿಕಲ್ ರೀಸನಿಂಗ್ ಭಾಳ ಇಂಪಾರ್ಟೆಂಟು. ಹೊರಗೆ ಮಳೆ ಆಗ್ತಾ ಇದೆ ಅಂತಂದರೆ ನಾವು ಏನು ತೆಗೆದುಕೊಂಡು ಹೋಗಬೇಕು, ಸೆಕೆ ಆಗ್ತಾ ಇದೆ ಅಂತಂದರೆ ಏನು ಮಾಡಬೇಕು. ಸೊ ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಭಾಳ ಮುಖ್ಯ. ಇಟ್ ಈಸ್ ರೇನಿಂಗ್ ಔಟ್ಸೈಡ್ ಅಂತಂದರೆ ವಾಟ್ ಶುಡ್ ವಿ ಟೇಕ್? ಹೊರಗಡೆ ಮಳೆ ಆಗ್ತಾ ಇದೆ, ನಾವು ಹೊರಗೆ ಹೋಗಬೇಕಾಗಿದೆ, ಏನು ತೆಗೆದುಕೊಂಡು ಹೋಗಬೇಕು? 4 ಆಪ್ಷನ್ ಇದೆ: ಪೆನ್ಸಿಲ್, ಬಾಲ್, ಅಂಬ್ರೆಲಾ, ಬ್ಯಾಟ್. ಅಂತಂದ್ರೆ ದ ರೈಟ್ ಆನ್ಸರ್ ಈಸ್ umbrella. So this is about
7th learning outcome. Next, 8th one, use appropriate grammatical forms such as nouns, pronouns, verbs, tenses, adjectives, and adverbs accurately in oral and written communication. So, dear teachers, ಇಲ್ಲಿ 8ನೇ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ನಾವು ಕೇಳಬೇಕಾಗುತ್ತೆ. ಹೌ ಮಚ್ ಕ್ವಶನ್ಸ್ ನಾವು ಕೇಳಬೇಕು ಅನ್ನೋದು DSCRT ನಿಗದಿ ಮಾಡಿದೆ. ಈಗ ಲರ್ನಿಂಗ್ ಔಟ್ಕಮ್ 1 to 7ಗಳಲ್ಲಿ 1 ಪ್ರಶ್ನೆಯನ್ನು ಕೇಳಬೇಕು. 9th ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆಯನ್ನು ಕೇಳಬೇಕು. ಈಗ 8th ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೇಳಬೇಕು. ಇದು ಇಲ್ಲಿ ಇದರ ಸ್ಕೋಪ್ ಕೂಡ ಹೆಚ್ಚದ. ಗ್ರಾಮ್ಯಾಟಿಕಲ್ ಫಾರ್ಮ್ಸ್, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂತೆ ನೌನ್ಸು, ಪ್ರೊನೌನ್ಸು, ವರ್ಬ್ಸ್, ಟೆನ್ಸಸ್, ಅಡ್ಜೆಕ್ಟಿವ್ಸ್ ಆ್ಯಂಡ್ ಅಡ್ವರ್ಬ್ಸ್ ಆ್ಯಕ್ಯುರೇಟ್ಲಿ ಇನ್ ಓರಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನಲ್ಲಿ ಬಳಸಲಿಕ್ಕೆ. ಸೊ ದ ಕ್ವಶನ್ ನಂಬರ್ 8 ಈಸ್ ಐಡೆಂಟಿಫೈ ಆ್ಯನ್ ಅಡ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್. ಈ ಕೊಟ್ಟಂಥ ವಾಕ್ಯದಲ್ಲಿ ಅಡ್ಜೆಕ್ಟಿವ್ ಯಾವುದು, ನಾಮವಿಶೇಷಣ ಯಾವುದು? ರೋಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಸೊ ಇಲ್ಲಿ ಮಗು ಅರ್ಥೈಸ್ಕೊಳ್ಬೇಕು. ವಾಟ್ ಈಸ್ ಅಡ್ಜೆಕ್ಟಿವ್, ವಾಟ್ ಈಸ್ ಅನ್ ಅಡ್ಜೆಕ್ಟಿವ್? ನಾಮವಿಶೇಷಣ ಅಂದರೆ ಏನು? ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ವಿಚ್ ಆ್ಯಡ್ಸ್ ಟು ದ ನೌನ್. ನಾಮಪದವನ್ನು ವಿಶೇಷವಾಗಿ ಬಣ್ಣಿಸ್ತಕ್ಕಂಥ ಪದ. ವಿಚ್ ಡಿಸ್ಕ್ರೈಬ್ಸ್. ಸೊ ಇಲ್ಲಿ ರೋಸ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್ ಅಂತಕ್ಕಂಥದ್ದು, ರೋಸ್ ಅಂತಕ್ಕಂಥದ್ದು ಸಬ್ಜೆಕ್ಟು, ಫ್ಲವರ್ ಅಂತಕ್ಕಂಥದ್ದು ಆಬ್ಜೆಕ್ಟು. ಇಲ್ಲಿ ಫ್ಲವರನ್ನು, ರೋಸನ್ನು ವರ್ಣಿಸ್ತಕ್ಕಂಥ ಪದ ಯಾವುದಪ್ಪ ಅಂತಂದರೆ ಬ್ಯೂಟಿಫುಲ್. ಸೊ ದ ಅಡ್ಜೆಕ್ಟಿವ್ ಈಸ್ ಬ್ಯೂಟಿಫುಲ್ ಅಂತಕ್ಕಂಥದ್ದನ್ನು ಮಗು ಅರ್ಥೈಸಿಕೊಂಡು ಹೇಳಬೇಕು. ಇನ್ನು ಇದೇ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ, ಚೂಸ್ ದ ಕರೆಕ್ಟ್ ಅಡ್ವರ್ಬ್. ಇವಾಗ ನಾಮವಿಶೇಷಣ ಆಯಿತು, ಇನ್ನು ಕ್ರಿಯಾವಿಶೇಷಣ. ರಾಧಾ ಸಿಂಗ್ಸ್ ಮೆಲೋಡಿಯಸ್ಲಿ. ನೋಡಿ, ಇವಾಗ ನಾಮವಿಶೇಷಣ ನಾಮಪದದ ಬಗ್ಗೆ ಹೇಳಿದರೆ, ಕ್ರಿಯಾವಿಶೇಷಣ ಕ್ರಿಯಾಪದದ ಬಗ್ಗೆ ಹೇಳುತ್ತೆ. ರಾಧಾ ಸಿಂಗ್ಸ್ ಮೆಲೋಡಿಯಸ್ಲಿ. ಸೊ ಇಲ್ಲಿ ಅಡ್ವರ್ಬ್ ಯಾವುದು? ರಾಧಾ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆದರೆ ಸಿಂಗ್ಸ್ ಅಂತಕ್ಕಂಥದ್ದು ವರ್ಬ್ ಅದ. ಸೊ ರಾಧಾ ಸಿಂಗ್ಸ್, ರಾಧಾ ಹಾಡುತ್ತಾಳೆ. ರಾಧಾ ಹೇಗೆ ಹಾಡುತ್ತಾಳೆ? ಅಡ್ವರ್ಬ್ಗಳು ಬಂದಾಗ ನಾವು ಹೇಗೆ ಅಂತ ಪ್ರಶ್ನೆ ಮಾಡ್ಕೋಬೇಕು. ವರ್ಬ್ ಅಡ್ಜೆಕ್ಟಿವ್ ಬಂದಾಗ ಏನನ್ನು ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಿಕೊಂಡಾಗ ಸರಿಯಾದ ಉತ್ತರ ಗೊತ್ತಾಗುತ್ತೆ. ರಾಧಾ ಸಿಂಗ್ಸ್ ಮೆಲೋಡಿಯಸ್ಲಿ. ಸೊ ಇಲ್ಲಿ ಮೆಲೋಡಿಯಸ್ಲಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇಟ್ ಈಸ್ ಟೆಲಿಂಗ್ ಅಬೌಟ್ ಸಿಂಗ್ಸ್. ರಾಧಾ ಹೇಗೆ ಹಾಡುತ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಹೊರತು ಇದು ರಾಧಾಳ ಬಗ್ಗೆ ಹೇಳ್ತಾ ಇಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಮೆಲೋಡಿಯಸ್ಲಿ ಅಂತಕ್ಕಂಥದ್ದು ಆಗ್ತದೆ. ಸೊ ನಾವು ಈಗ 9ನೇ ಲರ್ನಿಂಗ್ ಔಟ್ಕಮನ್ನು ನೋಡೋದಾದರೆ, ಐಡೆಂಟಿಫೈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್, ವರ್ಡ್ ಫಾರ್ಮ್ಸ್ ಕರೆಕ್ಟ್ಲಿ ಯೂಸಸ್ ದೆಮ್ ಅಪ್ರೋಪ್ರಿಯೇಟ್ಲಿ ಇನ್ ಸ್ಪೀಚ್ ಆ್ಯಂಡ್ ರೈಟಿಂಗ್. ಇಲ್ಲಿ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ಗಳು, ಅಸರ್ಟಿವ್ ಸೆಂಟೆನ್ಸು, ಇಂಪರೇಟಿವ್ ಸೆಂಟೆನ್ಸು, ಇಂಟ್ರಾಗೇಟಿವ್ ಸೆಂಟೆನ್ಸು ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ಕರೆಕ್ಟಾಗಿ ಸೆಂಟೆನ್ಸ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು, ಮಗುವಿಗೆ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಮು ಅಚೀವ್ಮೆಂಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ನೋಡಲಿಕ್ಕೆ. ವಿಚ್ ಈಸ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಂಥ 4 ವಾಕ್ಯಗಳಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವುದು? ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿಲ್ಲ. ಸೊ ಮಗು ಏನು ಮಾಡಬೇಕಪ್ಪ ಅಂತಂದರೆ ಆ ಸೆಂಟೆನ್ಸ್ ಫಾರ್ಮೇಷನ್, ಸೆಂಟೆನ್ಸ್ ಸ್ಟ್ರಕ್ಚರನ್ನು ನೋಡಿಕೊಂಡು ವೆದರ್ ಇಟ್ ಈಸ್ ಅಸರ್ಟಿವೋ, ಇಂಪ್ಯಾರೇಟಿವೋ, ಇಂಟ್ರಾಗೇಟಿವೋ ಅಥವಾ ಎಕ್ಸ್ಕ್ಲಮೇಟರಿನೋ ಗುರುತಿಸಬೇಕು ಮಗು. ಸೊ ಐ ಲೈಕ್ ಬನಾನಾ ಸ್ಟೇಟ್ಮೆಂಟ್ ಇರೋದ್ರಿಂದ ಅಸರ್ಟಿವ್ ಸೆಂಟೆನ್ಸ್. ಓಪನ್ ದ ವಿಂಡೋ, ಇಲ್ಲಿ ರಿಕ್ವೆಸ್ಟು, ಆರ್ಡರು, ಅಡ್ವೈಸ್ ಇದ್ದಾಗ ಇದು ಇಂಪೇರೇಟಿವ್ ಆಗುತ್ತೆ. ಹುರ್ರ RCB won the ಮ್ಯಾಚ್, ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಸೊ ಕರೆಕ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವುದು ಅಂತಂದರೆ ಹೌ ಆರ್ ಯು. ಇಲ್ಲಿ ಹೌ ಅಂತಕ್ಕಂಥ ಕ್ವಶನ್ ವರ್ಡ್ ಇದೆ, ಇಲ್ಲಿ ಹೌ ಆರ್ ಯು ಅಂತಕ್ಕಂಥದ್ದು ಯೂದ್ ಮುಂದೆ ಕ್ವಶನ್ ಮಾರ್ಕ್ ಬರಬೇಕು. ಸೊ ದಿಸ್ ಈಸ್ ಅಬೌಟ್ 9th ಲರ್ನಿಂಗ್ ಔಟ್ಕಮ್. ಸೊ ಡಿಯರ್ ಟೀಚರ್ಸ್, ಇಲ್ಲಿವರೆಗೆ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ಬ್ರಿಡ್ಜ್ ಕೋರ್ಸ್ನಲ್ಲಿ DSCRTಯಿಂದ ಕೊಟ್ಟಿರ್ತಕ್ಕಂಥ 4 ಫಂಡಮೆಂಟಲ್ ಲಿಟ್ರಸಿ ಕಾಂಪಿಟೆನ್ಸೀಸ್ ಲರ್ನಿಂಗ್ ಔಟ್ಕಮ್ಸು ಮತ್ತು 6 ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ, ಇಲ್ಲಿ ಬೇಸಿಕಲಿ ನಾವು ನೋಡೋದಾದರೆ 3 ಡಿವಿಷನ್ 8th 9th 10th 3 ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸು ಹೆಚ್ಚು ಕಡಿಮೆ ಸೇಮ್ ಇದೆ, ಬಟ್ ದ ಸ್ಕೋಪ್ ಈಸ್ ವೈಡ್. ಸ್ಕೋಪ್ ವ್ಯಾಪ್ತಿ ಸ್ವಲ್ಪ ಹೆಚ್ಚಿದೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡು ಮತ್ತು 10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ಲರ್ನಿಂಗ್ ಔಟ್ಕಮ್ಸ್ಗಳು ಮತ್ತು ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ ಅಂತ ಹೇಳ್ತಾ, ಸೊ ಬಹುಶಃ ಇಷ್ಟು ಸಾಕು ಅಂತ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು.